ಏನು ಮಾಡಲೆ ಇವ ಯಾವ ಹುಡುಗರು ಹಾದಾಗ ಹೋಗೋಲ್ಲಲ್ಲ ಇವ ರೊಟ್ಟಿ ಮಾಡಿ ಊಟ ಮಾಡಿ ಹೊರಗೆ ಬಂದೀನಿ. ಒಂದು ಒಳಗೆ ಅಡಿಕೆ ಹಾಕ್ಕೋಬೇಕಂತ ಬಾಯ ಮಾಡೀನಿ. ಅಡಿಕೆ ತರಿಸ್ಕೋಬೇಕಾಗೈತಿ. ಈಗ ನಮ್ಮ ಅತ್ತಿ ಎಲ್ಲೇ ಯಾರ್ದ ಮನೆಗೆ ಹೋಗ್ಯಾಳ. ಮೇರ್ಯಾನಾರ ಒಂದು ಅಡಿಕೆ ಕೊಡೋದಿಲ್ಲ. ಅಯ್ಯ ಸುವರ್ಣ ಬಂದು ತಡೀಲಿ. ಸುವರ್ಣಿ ಬಾರ ಇಲ್ಲೇ. ಯವ್ವ ಗಿರ್ಜಕ್ಕ ಈಗ ಕರಿಬೇಡ ತಡಿವ ನಂದು ಅವಸರ ಐತಿ ನನಗೆ. ಒಂದು ರೊಟ್ಟಿ ಮನೆ ಮಾಡಾಕ ಹೋದ್ರೆ 2-3 ಅಡುಗೆ ಮನೆಗಳು ಬಂದುಬಿಟ್ಟವು. ಅಲ್ಲಿ ಹೋಗಲಿ ಇಲ್ಲಿ ಹೋಗಲಿ ಅಂತ ನನಗೆ ಅವಸರಾಗೈತ್ವ. ಇವ ನಳ ಬಂದವಂತ ಹುಡುಗರು ಮೋಟ್ರ್ ಹಚ್ಚಬೇಡ್ರಿ ಅಂತ ಹೇಳೀನಿ. ಪಾಪ ಮೊನ್ನೆ ಅಡುಗೆ ಮನೆ ಮುತ್ತನ್ ಕಾಕನ ಮಗ ಕೈ ನೋವು ಮಾಡ್ಕೊಂಡೈತಿ. ಅದಕ್ಕೆ ಹಚ್ಚಬೇಡ ಅಂತ ಹೇಳೀನಿ. ಮನೆಗೆ ಹೊಂಟೇನು ತಡಿವ ಹುಡುಗರು ಹಚ್ಕಿಚ್ಚವು. ಹಂಗಾರಟ ಅಂಗಡಿಗೆ ಹೋಗ್ಕ ಅಂತ ಮಾಡಿದ್ಮೇಲೆ ರೊಟ್ಟಿ ಮಾಡಿ ಒಂದು ರೊಟ್ಟಿ ತಿಂದು ಹೊರಗೆ ಬಂದೇನೆ. ಅಡಿಕೆ ಹಾಕ್ಕೊಳಂಗಾಗಿತ್ತು. ಅಂಗಡಿಗೆ ಹೋಗಿ ಒಂದು 10 ರೂಪಾಯಿದು ಅಡಿಕೆ ತಂದು ಕೊಡ್ಬಾರ. ಏಯ್ ಗಿರ್ಜಕ್ಕ ಯವ್ವ ಯಾವಾಗ ಈಗ ಮಾತ್ರ ಹೇಳಬೇಡ ನೋಡಿ. ಮನೆಗೆ ಹೋಗ್ಯಾನ ನನಗೆ ಜೀವದಾಗ ಜೀವಲ್ಲಿ ಎಲ್ಲಿ ಹುಡುಗರು ಮೋಟ್ರ್ ಹಚ್ತಾವ ನೀರು ಹಿಡಿಯಾಕ ನಮ್ಮವು ಬರೋದು ಲೇಟ್ ಆತಂತಂದು ನನಗೆ ಅಲ್ಲೇ ಜೀವ ತಡಿವಲ್ದು. ಹೊಕ್ಕೇನು ತಡಿವ ಮೊದಲು ನಾ ಏನಾರು ಮಾಡಿ ಗಿಡ್ಕೊಂಡವ ಮತ್ತು ಎಲ್ಲರೂ ಬೇಯಿಸ್ಕೊಳಂಗಾದಿತ್ತು. ಹೌದನ ಹೋಗಂಗಾರ ಮನ್ಯಾಗ ಹುಡುಗರು ಅಷ್ಟೇ ಅದಾವನ ಪಾಪ. ಹೋಗಿ ಆಯ್ತು ಬರ್ರಿ. ಅಡಿಕೆ ಹಾಕ್ಕೊಂಡಂಗೆ ಬಗಸ್ ನಾನು ಅಡಿಕೆ ಹಾಕ್ಕೋಬೇಕಂತ ಹೊರಗೆ ಬಂದ್ರೆ ಇದೇನಾಗೂ ಮಾತಲ್ಲ. ನಾನು ಹೋಗಿ ಓಸು ಬಾಂಡೆ ದುಂಡಿಗೆ ಇಟ್ಕೊಂಡು ಅಡುಗೆ ಮನೆಗೆ ಕಸ ಹೊಡೆದು ವಾರೆ ಮಾಡ್ಕೊತೀನಿ. ಇಲ್ಲಿ ಶಾರದಾ ಹೊಂಟಾಳ. ಆದರೆ ಈಕೆ ಅಂಗಡಿ ಪಂಗಡಿಗೆ ಹೋಗು ಹೆಣ್ಮಗಳಲ್ಲ. ತಂದೇನು ಕೊಡಾಕಿಲ್ಲಕಿ. ಯಾಕ್ರಿ ಗಿರ್ಜಕ್ಕಾರ ಕೆಲಸ ಆಗಿತ್ತಾರೆ ಹೊಲ್ಕ ಪಲ್ಕ ಎದಕ್ಕೆ ಹೋಗಿಲ್ಲನ್ರಿ? ಅಯ್ಯೋ ಇಲ್ಲಿ ಬಿಡ್ರಿ ಶಾರಕ್ಕಾರ, ಹೊಲಕ್ಕೆ ಹೋಗಿಲ್ರಿ. ಮೊನ್ನೆ 1-2 ದಿನ ಹತ್ತಿ ಕಾಳದು ಊರಿದೀವಿ. ಮತ್ತು ಮಳಿನ ಆಗವಲ್ದು ನೋಡ್ರಿ. ಹುಷಿಗಾಳು ಊರ್ಬೇಕು. ಹೌದ್ರಿ ನೀವ್ರಿ? ಇಲ್ರಿಪ್ಪ ಗಿರ್ಜಕ್ಕಾರ, ಇಲ್ಲಿ ಶಾಲ್ಯಾಗ ನಮ್ಮ ಕನ್ನಡ ಶಾಲ್ಯಾಗ LKG UKG ಸಾಲಿ ತೆಗ್ದಾರಂತ್ರಿ. ಮತ್ತು ಆಯಾ ಕೆಲ್ಸಕ್ಕೆ ಕರೆದಾರ. ನಮ್ಮ ಹುಡುಗರು ಕರೆಯಾಕೆ ಬಂದಿದ್ದು ಮನೆಗೆ. ಏನೋ ಸರು ಟೀಚರ್ಗಳು ನಿಮ್ಮವ್ವಾರ ಬರ್ತಾರನಪ್ಪ ಕರ್ಕೊಂಬರೋಗ್ರಿ ಕೇಳೂನು ಅವ್ರು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹುಡುಗರು ಮುಂದೆ ಹೇಳಿ ಕಳಿಸಿದ್ರಿ. ಅದಕ್ಕೆ ಸಾಲಿಗೆ ಹೊಂಟೀನಿ. ಅಯ್ಯ ಕಲ್ತೀರಿ ಯಾಕೆ ಬಿಡ್ತೀರಿ? ಹೋರಿ ಚಲೋ ಆತ. ನೆಳ್ಳಾನ ಕೆಲಸ ಊರಾನ ಕೆಲಸ ಮನೆಯನ್ನ ಹೊರೇನು ಆಕತಿ. ಕಣ್ಣೆದ್ರಿಗೆ ಮತ್ತು ಅಲ್ಲಿ ನಿನ್ನ ಮಕ್ಕಳೂ ಇರ್ತಾವೆ. ಹೋಗುವ ಯಾಕೆ ಬಿಡ್ತೀರಿ? ಸಾಲಿಗೆ ಹೋಗಿ ಭೇಟಿಯಾಗಿ ಬರ್ತೇನೆ ತಡ್ರಿ. ಈಗ ಸದ್ಯ ಬಂದು ಭೇಟಿಯಾಗಿ ಏನೋ ಇದ್ದದ್ದು ಹೇಳ್ರಿ ಅಂದಾರ್ರಿ ಅವರು. ಹೋಗಿ ಬರ್ತೇನೆ ತಡ್ರಿ ಗಿರ್ಜಕ್ಕಾರ. ಹಾಂ ಹೋಗ್ರಿ ಲೇಟಾಗಿ ಆತು ಬಿಡ. ಇವತ್ತು ನನ್ನ ಹಣೆ ಬಾರಕ್ಕೆ ಯಾರು ಅಡುಗೆ ತಂದು ಕೊಡುವಾರು ಕೂಡಲಿಲ್ಲ ರೀ. ಗಿರ್ಜಕ್ಕ ಏನು ಮಾಡ್ತಾ ಇದ್ದೀರಾ? ಮನೇಲಿ ಇದ್ದೀರಾ? ಪಾತಿಮಪ್ಪ ಮನ್ಯಾಗದೇನು? ಹಂಗಂದ್ರೆ ನಂದು ನೀವು ಸ್ವೀಟ್ ಮಾಡಿ ಕೊಡ್ತೀರಿ ಅಂತ ಕೇಳಕ್ಕೆ ಬಂದೆ. ಏನಂತ ಫಾತಿಮಕ್ಕಾರಿಗೆ ಗಿರ್ಜಕ್ಕ ಏನ ಸ್ವೀಟ್ ಅದು ಅನ್ನತಾರಲ್ಲ? ಏನೋ ಮಾಡಿಕೊಡ್ಬೇಕ್ರಿ ಅನ್ನಕತ್ತಾರ. ಅವರು ಇನ್ನೂ ಚಂದಾಗಿ ಹೇಳಿಲ್ಲ. ಏನ್ರಿ ಅಕ್ಕಾರ ಫಾತಿಮಕ್ಕಾರ? ಏನೂ ಇಲ್ಲ, ನಮ್ದಕ್ಕೆ ಅಪ್ಪ ಇಲ್ಲ, ಅವ್ರದ್ದು ಮಗಳದು ಡಿಲಿವರಿ ಆಗೈತೆ. ನಾನು ಪಾಪು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರದ್ದು ನಾಮಕರಣ ಇದೆ ಕೂಸಿಂದು. ಅದಕ್ಕೆ ನೀವು 1 kgದು ನನಗೆ ರವೆ ಉಂಡೆ ಮಾಡಿಕೊಡ್ತೀರಿ? ಹ್ಞೂ ಮಾಡಿ ಕೊಡ್ತಾ ತಗೋ. ಮನ್ಯಾಗದ ಗಿರ್ಜಕ್ಕ ಅಂಥದಕ್ಕೆಲ್ಲ ಶಾನ್ಯಾಕದಾಳ. ಯಾರ್ಯಾರು ಏನೇನು ಬೇಕು ಅದು ಮಾಡಿ ಕೊಡ್ತಾ ತಗೋ ಆಯ್ಕೆ. ಮಂಗ್ಯ ಮತ್ತು ತಾಯಿ ಬಾಯಿ ನೆರಿವರಿ ಅಂತ ಎದಕ್ಕೆ ಮಾಡ್ಯಾರ? ಏಕ ಮಾಡಿಕೊಟ್ರಿ ಏನಾಕತಿ? ಮಾಡಿಕೊಡಕ್ಕೆ ಬರ್ತೈತಿ ಬಿಡು. ಹೌದು, ಇವ್ರ ಮಂದಿಲಂತೂ ಬೆಲ್ಸದ ಅಡುಗೆ ಮಾಡೋದ್ರ ಬಿಡು. ಇವ್ರಂತೂ ಬರೀ ಕುರಿ ಕೋಳಿ ಮಾಡುವಾರ. ಮತ್ತು ಇವ್ರು ಬೆಲ್ಸದಂತೂ ಮಾಡಕ್ಕೆ ಬರಲಿಲ್ಲ. ಮಾಡ್ತಾರೆ ಒಬ್ಬೊಬ್ಬರು. ನಮ್ಮ ಅಡುಗೆ ಎಲ್ಲ ಮಾಡ್ತಾರೆ. ಸೀಗಿ ಹುಣ್ಮ್ಯಾಗ ಅದು ನಮ್ಮ ಹಬ್ಬದ ಅಡುಗೆ ಎಲ್ಲ ಮಾಡ್ತಾರೆ ಬಿಡು. ನಮ್ಮ ಮನ್ಯಾಗ ಅದಾರಲ್ಲ ಅವರೆಲ್ಲ ಮಾಡ್ತಾರೆ. ಹೌದು ಫಾತಿಮಾ, ನಿನ್ನ ತವ್ರ ಮನೆ ಯಾವರು? ನಮ್ಮದು ಇಲ್ಲೇ ಗಣೇಶ್ ಪೇಟೆ ಐತೆ. ನಮ್ಮದು ತಾಯಿದು ಮನೆ ಗಣೇಶ್ ಪೇಟೆದು ಐತೆ. ನಿಮ್ಮದು ತಾಯಿದು ಮನೆ ಅಲ್ಲವಾ? ನಿಮ್ಮದು ತವ್ರ ಮನೆ ಅದೇ ರೀ ಅಕ್ಕ. ಅದೇ ಅವ್ರು ಬಿಡ ಪಾಪಕ್ಕಿನ್ನ ಯಾಕೆ ಕಾಡಕತ್ತೀರಿ? ಕಾಡ್ದಂಗನ ಗಿರ್ಜಕ್ಕ. ಆಕಿ ತವ್ರ ಮನೆ ಅವ್ರ ಅಂತ ಕೇಳಿದೆ. ಹೌದು ತಗೋ, ಎಲ್ಲ ರೆಡಿ ಮಾಡ್ಕೊಂಡು ಬಾ, ಮಾಡಿಕೊಡ್ತಾ ಗಿರ್ಜಕ್ಕ. ಹಾರೇ ಆಗೈತೆ ಗಿರ್ಜಕ್ಕನಿಂದ. ನಿಮ್ಮದು ಎಲ್ಲ ಕೆಲಸ ಮುಗ್ದಿದ್ರೆ ಹೇಳಿ ಗಿರ್ಜಕ್ಕ, ನಾನು ಎಲ್ಲ ತೆಗೆದುಕೊಂಡು ಬಂದು ಕೊಡ್ತೀನಿ. ಸಂಜೆ ನೀ ಎಂದು ಹೋಗೋದು ಹೇಳು? ನೀನು ಎಂದು ಹೋಗಿ ಹೇಳ. ಮುಂಜಾನೆಯಾಗ ಹೋಗೋದಾದ್ರೆ ಸಂಜೆನಾಗ ತಂದು ಕೊಡ. ಏನೋ 1 ದಿನ 2 ದಿನ ಲೇಟ್ ಇದ್ರೆ ತರುವಂತು. ಈಗೇನು ಅರ್ಜೆಂಟ್ ಐತಿ? ಇಲ್ಲ ರೀ, ನಾನೇ ನಾಳೆ ಸಂಜೆಗೆ ಸಾಯಂಕಾಲ ಹೋಗ್ತೀನಿ. ಮತ್ತು ಇವತ್ತು ಸಾಯಂಕಾಲ ಏನು ಬೇಕು ಅದನ್ನೆಲ್ಲ ಹೇಳಿ ತಂದು ಕೊಡ್ತೀನಿ, ಮಾಡಿಕೊಡ್ರಿ ಅಂತ. ಅದ್ರಾಗ ಏನೈತಿ ಬಿಡ. ನಿನಗೆ 1 ಕಿಲೋ ಏನು ಮಾಡ್ಬೇಕಾ 2 ಕಿಲೋ ಮಾಡ್ಬೇಕಾ? 1 kg ಮಾಡ್ಬೇಕಾದ್ರೆ 1 ಕಿಲೋ ಬೊಂಬೆ ರವೆ ತಗೋ, ಸಕ್ರೆ ತಗೋ, ಏಲಕ್ಕಿ ಲವಂಗ ಕಸಕಸಿ ತಗೋ. ಘಮ ಘಮ ಅಂತತಿ ಏಲಕ್ಕಿ ಲವಂಗ ಹಾಕಿದ್ರೆ. ಮತ್ತು ಏನು ತೊಗೊಂಡು ಬಾ. ಏನಷ್ಟು ಉದುದ್ದು ಅದ್ರ ರವೆ ಪರ ಹುರಿ ಹಾಕೋದು. ನಮ್ಮ ಮನ್ಯಾಗ ಹೆಂಗೆ ತುಪ್ಪ ಐತಿ ಹಾಕಿ ಆಟ ಹುರಿದು ಕಟ್ಟಿ ಕೊಡ್ತೇನೆ, ತೊಗೊಂಬ. ಅರೆ ರವೆ ಉಂಡಿಗೆ ಇಷ್ಟೇನಾ? ಇದು ಈಸಿ ಐತಲ್ಲ.
ಒಮ್ಮೆ ನೋಡ್ಕೊಂಡೆ ಅಂದ್ರೆ ನೀನು ಹಗಲೆಲ್ಲ ಮಾಡ್ತೀವಿ ತಗೋ ಮನ್ಯಾಗ ನಿನ್ನ ಮಕ್ಕಳಿಗೆ ಮಾಡಿ ಕೊಡ್ತೀವಿ. ಏನು ಮಾಡತ್ತೀರಿ ನೀವು ಇಷ್ಟೂರು ಇಲ್ಲಿ ಕೂಡಿ? ಅಲ್ಲೇ ಒಲಿ ಮುಂದೆ ರೊಟ್ಟಿ ಮಾಡಿ ಕಾಮ್ನಿಗಡೆ ತೆಗೆದಿಟ್ಟು ಬಂದೀರಿ. ಉದ್ಯೋಗೆಲ್ಲ ಹಂಗೈತಿ. ಈ ಒಟ್ಟು ಮಳೆ ಗಿಳಿ ಆದ್ರೆ ಹುಷಿಗಾಳು ಊರಕ್ಕೆ ಹೋಗೋದೈತಿ. ಹತ್ತಿ ಕಾಳು ಮತ್ತು ಅಟಾಟ ಸಣ್ಣಗೆ ಹುಲ್ಲು ಎದ್ದು ಅಂದ್ರೆ ಕಡೆವ ಹಂಗೆ ಒಂದೊಂದು ಹೊರೆ ಹತ್ತಾವು. ಅಲ್ಲ ಬಡ ಬಡ ಅಡ್ಗೆ ಮುಗಿಸಿ 2 ಹುಡುಗರು ನಿಮ್ಮ ಅರಿಬಿದ್ರೆ ಅವ್ನ 2 ತಿಕ್ಕಿ ಹಾಕಿ ಕಾಳು ಪಾಳು ಹಾಸ್ ಮಾಡಿ ಇಟ್ಕೊಳಕ್ಕೆ ಬರೋದಿಲ್ಲ. ಈಗ ಮಧ್ಯಾಹ್ನದಾಗ ಮಕ್ಕೊಂಡೆ ಅಂದ್ರೆ ಹೊತ್ತು ಸಾಲಿ ಹುಡುಗರು ಬರೋ ಮಟ ಮಿಸುವುದಿಲ್ಲ. ಹೋಗ ಅವನ್ನೆಲ್ಲ ಮುಗಿಸಿಟ್ಟು ಗೋಧಿ ಜೋಳ ಹಾಸ್ ಮಾಡಿಡೋಗು. ಅಯ್ಯೋ ಇವ್ರದಕ್ಕೆ ಮಾಜಿ ಆಯಿ. ಓ ಗಿರ್ಜಕ್ಕ ನಾನು ಬರ್ತೀನಿ. ಹ್ಞೂ ರೀ ಹೋಗ್ರಿ. ತಗೋ ಗಿರ್ಜಕ್ಕ ನಾನು ಬರ್ತೇನೆ. ಅಲ್ಲ ನೀವು ನನಗೆ ಹೊರೇನ ಹೇಳೋದಕ್ಕಾರೆ ಅವರೆಲ್ಲರೂ ಇದ್ದಾಗ ಹೇಳ್ತೀರಲ್ಲ, ನಾನು ಮಾಡಂಗಿಲ್ಲ ಹಾಕಾಗಲಿಲ್ಲನ. ನಾನು ಡೆಬ್ಯಾಗ ಹಿಟ್ಟು ನುಚ್ಚು ಅಕ್ಕಿ ಇಲ್ಲದೆಲ್ಲ ನೋಡಿ ಹೊರೆ ಮಾಡ್ಕೊತಿರ್ತೀನಿ. ಒಂದಿಟ್ಟು ಅವ್ರು ಹೋಗಿಂದ ಹೇಳಕ್ಕೆ ಆಗಲ್ಲ. ನಿಮ್ಗೆ ಸುಮಾರು ಆತಲ್ಲ ನಿನಗೀಗ ಅವ್ರು ಇದ್ರಿಗೆ ಅಂದ್ರೆ ಏನಾಯ್ತು? ಏನೂ ಆಗಿಲ್ಲ ಅನ್ನಡ್ರಿ. ರೊಟ್ಟಿ ತಿನ್ನೋಗ್ರಿ. ಎಲ್ಲಿ ಹೋಗಿದ್ರೆ ನೀವು? ನಾನು ನೋಡಿ ನೀ ಹಂಗಾರ ರೊಟ್ಟಿ ತಿನ್ವಲ್ರಕ್ಕಂತ ನೀವು ಇದ್ರಕ್ಕಿಲ್ಲ. ಹೋರಿ ರೊಟ್ಟಿ ತಿನ್ಬಾರ್ದು. ಹೋಗಿ ರೊಟ್ಟಿ ಹಚ್ಕೊಂಬರೋಗು. ಹೆಂಗದ ನೋಡು. ಹೌದು, ಇಲ್ಲೇ ಯಾಕೆ ಬಾಗಿಲಾಗ ಕುಂತು ತಿನ್ನೋದು? ಒಳಗೆ ಹೋಗಿ ಅಲ್ಲೇ ಅಡುಗೆ ಮನೆಗೆ ಹೊಕ್ಕೇನು ತಗೋ. ಈಗ ಮೊಸರು ಪಸರು ಹಾಕ್ಕೊಂಡು ಬರ್ತಾಳೆ. ಏನಿಲ್ಲ